ಮಹಿಳೆಯರಿಗೂ ಗಿಫ್ಟ್ ಇದೆ. ದಯವಿಟ್ಟು ಸಂಜೆ ಕೊಡ್ತೀವಿ ನಾವು, ಈಗಲೇ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ ಊಟ ಆಗ್ಬಿಟ್ಟು. ಸೊ ಅದಕ್ಕೋಸ್ಕರ ದಯವಿಟ್ಟು ಸಂಜೆವರೆಗೂ ಇದ್ದು ಕಾರ್ಯಕ್ರಮಗಳನ್ನ ಆಲಿಸಿ ಸಂತೋಷ ಪಡಿ ಅಂತ ಹೇಳ್ತೀನಿ. ಭೀಮಾಸ್ ಅವರ ಕೊಡುಗೆಯನ್ನ ಗೆದ್ದಿರುವಂತಹ ಅದೃಷ್ಟಶಾಲಿಗಳು SR ಲಲಿತಾ 9483009599 ಫೋನ್ ನಂಬರ್. ಲಲಿತಾ SR ಅವರಿದ್ದೀರಾ? ಊಟಕ್ಕೆ ಹೋಗಿದ್ರೆ ನಿಮ್ ಗಿಫ್ಟ್ ನನ್ಗೇನೆ. ನಂಬರ್ ಚೇಂಜ್ ಮಾಡ್ಬಿಡ್ತೀನಿ ಸರ್. ಓ ನಿಮಗೆ ಬಂದಿದೆಯಾ ಮೇಡಮ್? ನೋಡಿ, ಅದಕ್ಕೆ ಹೇಳೋದು, ನೀರು ತಗ್ಗಿಗೆ ಹರಿಯುತ್ತೆ ನಮ್ಮ ಅಜ್ಜಿ ಅವತ್ತೇ ಹೇಳಿತ್ತು. ನಮ್ಮ ಹಳೆ ಡೈರೆಕ್ಟರ್ ಅದು ಗೊತ್ತು ಎಲ್ಲಿ ಹೋಗ್ಬೇಕು ಅಂತ. ಲಲಿತಾ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ 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 ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತನನ್ನು ನಮ್ಮೆಲ್ಲರನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಭಾಳ ಖುಷಿಯಿಂದಿದ್ದೀರಿ, ಭಾಳ ಖುಷಿ ಆಯಿತು ನನಗೆ. ನಾವೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜ ಅವರು 3 ರಂಗದಲ್ಲಿ ಸೇವೆ ಮಾಡ್ತಾರೆ. ಒಂದು ಸಮಾಜ ಮತ್ತು ಸೇವೆ ಮಾಡ್ತಕ್ಕಂಥ ಸಮಾಜಕ್ಕೆ 3 ರಂಗದಲ್ಲೂ ಸಹ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಎಲ್ಲರಿಗೂ ಎಲ್ಲ ಡ್ಯಾನ್ಸ್ ಮಾಡ್ತಿರಲ್ಲ, ಅವರು ವಯಸ್ಸು ಎಷ್ಟು ಅಂತಂದಾಗ 60ರಿಂದ 70 ವರ್ಷದವರು ಇದ್ದಾರೆ ಅಂತಂದ. ನಾನು ವಿಚಾರ ಮಾಡೋಕೆ ಹೋಯ್ತಂದ್ರೆ ಅಷ್ಟು ಮಾಡೋರು ಯಂಗ್ಸ್ಟರ್ಸ್ ಕಾಣ್ತಾ ಇದ್ದು. ಮತ್ತು ಎಲ್ಲ ರೀತಿಯಾದಂಥ ಡ್ಯಾನ್ಸನ್ನ ಮಾಡಿ ಅದರ ಶೋಭೆನ ತೋರಿಸಿ ನಮಗೆ ದೇವತೆಗಳಿಂದ ದರ್ಶನ ಮಾಡಿಸಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಸೊ ನಮ್ಮ ಇವರು ಮುಟ್ಬಿಟ್ಟು ಅನಿಸುತ್ತೆ, ಯಾರು ಸುಧಾ ಬರ್ಗರ್ ಬರಗೂರು, ಬರ್ಗರೆಲ್ಲ ಬರಗೂರು ಇದೆಲ್ಲ. ಸೊ ಅವರು ಎಲ್ಲರಿಗೂ ಬರ್ಗರ್ ತಿನ್ನಿಸೇ ಬಿಟ್ರು ಎಲ್ಲರಿಗೂ. ಅಂದರೆ ಅವರ ಬ್ರೈನು ಬಾಕ್ಸು ಭಾಳ ಸ್ಟ್ರಾಂಗ್ ಇದೆ, ಮೆಮೊರಿ ಪವರ್ ಅಂತೂ ಭಾಳಷ್ಟು ಇದೆ. ಈ ಕೆಮಿಸ್ಟ್ರಿ ಮಾಡಿದವರಿಗೆಲ್ಲ ಬಹಳ ಹೇಗಿರುತ್ತೆ ಅನಿಸಿದೆ, ಇಲ್ಲ ಇವರು ಸ್ಪೆಷಲ್ ಇವರು. ಸೊ 1 ಗಂಟೆಗಳ ಕಾಲ ಸತತವಾಗಿ ನಗಿಸ್ಬಿಟ್ರು. ಮತ್ತು ಹೆಚ್ಚಿಗೆ ಗಂಟೆಯನ್ನು ಕೊಟ್ಟರು. ಹೇಗಿರಬೇಕು ಸಂಸಾರದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನ ಬಗ್ಗೆ ಎಲ್ಲ ವಿವರಣೆಯಾಗಿ ತಿಳಿಸಿದ್ರು. ನಗ್ತ ಕಾಪಾಡಿ ಕೊಟ್ಟರೆ ಇರಬೇಕು. ಹಾಗೆ ಅವ್ರು ಹೇಳಿದಂಥ ವಿಚಾರಗಳು ಒಂದು ಅವೇರ್ನೆಸ್ ಇದ್ದಾಗಿದ್ದಂದರೆ ಎಚ್ಚರಿಕೆ ಗಂಟೆ ಇದ್ದಂಗಾಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಈ ನನ್ನನ್ನು ಕರೆದು ಇಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ, ಗೌರವ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ಸಮಾಜಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರ ಒಗ್ಗಟ್ಟಿಗೆ ಎಲ್ಲರೂ ಚಪ್ಪಾಳೆ ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ಅಷ್ಟು ಒಗ್ಗಟ್ಟಿನಿಂದ ಯಾರು ಗೌರವಿಸಿ ಇಲ್ಲೇ ಇಲ್ಲ. ಟೇಬಲ್ ಹಾಕು, ಚೇರ್ ಹಾಕು, ಎಲ್ಲ ರೆಡಿ ಮಾಡು, ನಿರೂಪಣೆ ಮಾಡು, ಸ್ವಾಗತ ಎಲ್ಲವೂ ಅವರೇ ಮಾಡಿದ್ದಾರೆ. ಅಂತ ಎಷ್ಟು ಟ್ರೈನಪ್ ಆಗಿರ್ಬೋದು, ಎಷ್ಟು ಟ್ರೈನಪ್ ಮಾಡಿದ್ದಾರೆ ಅವರ ಸಂಸ್ಥೆ ಎಲ್ಲ ಡೈರೆಕ್ಟರ್ಸ್, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಡೈರೆಕ್ಟರ್ಸ್ ಎಲ್ಲರೂ ಸಹ ನಾವು ಅನಂತ ಧನ್ಯವಾದ ಅರ್ಪಿಸ್ತೇನೆ. ಇನ್ನಷ್ಟು ಹೆಚ್ಚಾಗಿ ಬೆಳೆದಿದ್ದಾರೆ, ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಮಾಗಡಿನಲ್ಲಿ ನಾವು ಜಾಗವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ಅವರೇನೋ ಅದು ಗುರುಕುಲ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಆ ಗುರುಕುಲಕ್ಕೆ ನಮ್ಮಿಂದಲೂ ಸಹ ಸಹಾಯ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಶಾಲೆ ಮಾಡಿ ವ್ಯವಸ್ಥೆ ಮಾಡಿ ಮಾಗಡಿನಲ್ಲಿ ನಾವು ಟ್ರೈಬಲ್ಸ್ ಅಂದರೆ ಅವರೆಲ್ಲರ ರಂಗದಲ್ಲೂ ಸಹ ಮುಂದೆ ಬರಬೇಕು ಅಂತೇಳಿ ಆ ಟ್ರೈಬಲ್ಸ್ 162 ಮನೆಗಳಿಂದ ವಿಚಾರ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. 162 ಮನೆಗಳು ಸಹ 1 ಎಕರೆ ಜಮೀನನ್ನು ಸರ್ಕಾರದಿಂದ ಕೊಡಿಸಾಗಿದೆ. ಮತ್ತು 43 ಸೈಟನ್ನು ಕೊಡಿಸಾಗಿದೆ.
ಮತ್ತು ರಾಗಿ ಬೆಳೆಸಿದ ಟ್ರೈನಿಂಗ್ ಕೊಟ್ಟಾದಾಗ ಪ್ರಪ್ರಥಮವಾಗಿ 25 ಮಹಿಳೆಯರಿಗೆ GK ಅವರು ಅವಾರ್ಡ್ ಕೊಟ್ಟು 5,000 ರೂಪಾಯಿ ಕೊಟ್ಟರು. ನಮ್ಗೆ ಬಹಳ ಖುಷಿ ಆಗುತ್ತೆ, ಯಾಕೆ ಆಗಲ್ಲ ಅಂತ. ಕೊನೆಯಲ್ಲಿ ಇನ್ನೊಂದು ಹೇಳ್ಬಿಟ್ಟು ಮುಗಿಸ್ತಿರೋಕ್ಕೆ ತುಂಬ ಇದೆ ಹೇಳೋದಕ್ಕೆ. ಆಮೇಲೆ ಡ್ರೈವರ್ಸ್ ಮಹಿಳೆಯರಿಗೆ ಆಟೋ ಡ್ರೈವರ್ಗೆ ಕಳಿಸಿದರೆ ಅವರು ತಿಂಗಳು 30,000 ರೂಪಾಯಿ ಬರುತ್ತೆ ಅಂತ ಒಂದು ಸಂಕಲ್ಪ ಮಾಡಿ ಅವ್ರನ್ನ ಕೇಳಿದಾಗ ಅಯ್ಯೋ ಖಂಡಿತ ನಾವು ಮಾಡ್ತೀವಮ್ಮ ಅಂತೇಳಿ 30 ಜನನೂ ಸಹ ಟ್ರೈನಿಂಗ್ ತಗೊಂಡು ಈಗ ಸರ್ಕಾರದಿಂದ ಆಟೋ ಕೊಡಿಸಾಯಿತು. ಅವ್ರು ತಿಂಗಳಿಗೆ 30,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದಕ್ಕೆ ಖುಷಿ ಆಗುತ್ತೆ. ಸೊ ಇನ್ನಷ್ಟು ಡೀಟೇಲ್ದು ಬೇಡ. ಡ್ರೈವರ್ಸ್ನವರು ಮಹಿಳೆ 5,000 ಜನ ಸೇರಿರೋ ಕಡೆ ಅಂಬೇಡ್ಕರ್ ಜಯಂತಿ ದಿವಸ ಮೈಕ್ ಇಟ್ಟು ಮಾತಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಗೆ ಭಾಳ ಖುಷಿ ಆಯಿತು ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚು ಮಾತಾಡೋದು ಅಂತ ನಾನು ಮಾತು ಕೊಟ್ಟಿದ್ದೀನಿ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದೇ ಒಂದು ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತಾಂಬೆಗೆ ಒಂದು ಘೋಷಣೆ ಕೊಟ್ಟಿದ್ದೇವೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಊಟ ಆದ್ಮೇಲೆ ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು ಅಂತ ವಿನಂತಿ. ಅವರ ಹೆಸರಲ್ಲಿ ಮಾತ್ರ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ರೆಡಿಯಾಗಿರಿ. TR ಭವ್ಯ, ರೈತ ಮಹಿಳೆ, ನೇಕಾರ ಮಹಿಳೆ ನಾಗವೇಣಿ, ಸಮಾಜ ಸೇವಕಿ ಲಯನ್ ಪ್ರಭಾವತಿ, ಡಾಕ್ಟರ್ ವೈದ್ಯೇಶ್, ಶ್ರುತಿ ಹರ್ಷ, ರಾಜಕೀಯ ವ್ಯಕ್ತಿ ಕ್ಷೇತ್ರದಲ್ಲಿ ಇರೋರು ವಿದ್ಯಾ ಶಶಿಕುಮಾರ್, ಶಿಕ್ಷಕಿ RV ಭಾರತಿ, ಸಂಗೀತ ಕ್ಷೇತ್ರ ವಿಜಯಲಕ್ಷ್ಮಿ ಮತ್ತು ಸ್ವಯಂ ಉದ್ಯೋಗಿ ಶಾಂತಕುಮಾರಿ. ದಯವಿಟ್ಟು ಊಟ ಆದ್ಮೇಲೆ ಇವರೆಲ್ಲ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಗುಡ್ ಆಫ್ಟರ್ನೂನ್. ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಫಸ್ಟು ಪದ್ಮಶಾಲಿ ಮಹಿಳಾ ಅವ್ರ ಕಡೆ ನನಗೆ ಇದನ್ನ ಇದು ಮಾಡ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ಸೇಯಿಂಗು, ಇಫ್ ವೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಸೊ ನಾನು ಡಾಕ್ಟರ್ ಆಗಿ ಒಂದೇ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಆಫ್ಟರ್ 40 years ಆದಮೇಲೆ ಒಂದಾದ್ರೂ ಒಂದು ಡಿಸೀಸ್ ಬಂದೇ ಬರುತ್ತೆ ಎಲ್ಲರಿಗೂ. ಸೊ ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲಿ. ಸೊ ಸ್ವಲ್ಪ ಎಕ್ಸಸೈಸ್ 10 to 15 minutes ಎಕ್ಸಸೈಸ್ ಎವ್ರಿಡೇ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಇದ್ರೂ ಕೂಡ ಅದನ್ನ ಬಿಟ್ಬಿಟ್ಟು ಎಕ್ಸಸೈಸ್ ಮಾಡೋದು ಅದನ್ನ ಅದು ನಿಮ್ಮದೊಂದು ಡ್ಯೂಟಿ ಅಂತ ಅಂದ್ಕೊಂಡೇ ಮಾಡ್ಕೊಳ್ಳಿ, ಆಯಿತಾ? ಅದು ಒಂದು. ಆಮೇಲೆ ಸೆಕೆಂಡ್ ಏನಂತಂದರೆ 40 years ಆದಮೇಲೆ ಒಂದ್ಸತಿ ಎಲ್ಲರೂ ತಮ್ಮದು ಏನಂದರೆ ಒಂದ್ಸತಿ ಡಾಕ್ಟರ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಡಿಸೀಸ್ ಸೈಲೆಂಟ್ ಡಿಸೀಸ್ ಇರುತ್ತೆ. ಸೊ ಅದು ಗೊತ್ತಾದ್ಮೇಲೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ಪ್ರೋಗ್ರೆಸ್ ಆಗಿ ತುಂಬ ಎಂಡ್ ಸ್ಟೇಜ್ ಬಂದಮೇಲೆ ಟ್ರೀಟ್ ಮಾಡೋಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಸೊ 2 things, 40 years ಆದಮೇಲೆ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ. ಸೆಕೆಂಡ್ ಥಿಂಗು, ಆಫ್ಟರ್ ಎವ್ರಿ ಮೀಲ್ ಇದೆ ಅಲ್ವಾ, ಅಟ್ಲೀಸ್ಟ್ 5 ಅಥವಾ 10 ನಿಮಿಷ ವಾಕ್ ಮಾಡಿ. ಮನೇಲಿ ವಾಕ್ ಮಾಡೋದು ಪರವಾಗಿಲ್ಲ, 5 ಅಥವಾ 10 ನಿಮಿಷ ನಿಮ್ಮ ಶುಗರ್ ಸ್ಪೈಕ್ಸ್ ಎಲ್ಲ ಯೂಶಲಿ ಕಂಟ್ರೋಲ್ ಆಗುತ್ತೆ. ಇಷ್ಟು ಹೇಳಿ ನಾನು ಥ್ಯಾಂಕ್ ಯು. ಬಹಳ ಸ್ವೀಟ್ ಆಗಿ ಎಷ್ಟು ಬೇಕೋ ಅಷ್ಟು ಟಿಪ್ಸ್, ಇಂಪಾರ್ಟೆಂಟ್ ಟಿಪ್ಸ್ ಕೊಟ್ಟು ನಮಗೆಲ್ಲ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಮೇಡಮ್, ಸಮಾಜದ ವತಿಯಿಂದ ನಿಮಗೆ ಧನ್ಯವಾದಗಳು. ಈಗ ಉಮಕ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಕೆಂಚ ನರಸಿಂಹಯ್ಯನವರು, NR ನರಸಿಂಹಯ್ಯನವರು, ಮಹಾಪೋಷಕರು, ಬೆಂಗಳೂರು ನಗರ ಪದ್ಮಶಾಲಿ ಸಂಘ, ಮಾಜಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕುಸ್ತಿ ಸಂಘ, ಮಾಜಿ ಕಾರ್ಯನಿರ್ವಾಹಕ ಸದಸ್ಯರು, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ, ಭಾರತ ಕುಸ್ತಿ ಸಂಘ, ಮಾಜಿ ಗೌರವಾಧ್ಯಕ್ಷರು ಹಾಗೂ ಮಾರ್ಗದರ್ಶಕರು, ಕರ್ನಾಟಕ ಪದ್ಮಶಾಲಿ ಸಂಘ. ಇವರು ಒಂದು ನೆನಪಿನ ಕಾಣಿಕೆಯನ್ನು ಪದ್ಮಶಾಲಿ ಮಹಿಳಾ ಸಮಾಜಕ್ಕೆ ನೀಡುತ್ತಲಿದ್ದಾರೆ. ಇವರಿಗೆ ಸಮಾಜದ ಪರವಾಗಿ ಧನ್ಯವಾದಗಳು ಹಾಗೂ ಸ್ವಾಗತ. ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ವಿಜೃಂಭಣೆಯಿಂದ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅದಕ್ಕಾಗಿ ನಾವು ಬೆಂಗಳೂರು ನಗರ ಪದ್ಮಶಾಲಿ ಸಂಘದ ವತಿಯಿಂದ ಈ ಒಂದು ಮಹಿಳಾ ಸಮಾಜಕ್ಕೆ ಅಪ್ಪಟ ಬೆಳ್ಳಿಯ ಪದಕ, ಅದರಲ್ಲಿ ಮಾರ್ಕಾಂಡೇಶ್ವರ ಇರ್ತಾರೆ, ಅದನ್ನು ನಾವು ಗುರುತಿಸಿ ಕೆಲವರಿಗೆ ಈ ಸ್ನಾತಕೋತ್ತರ ಪದವಿ ಇಂಥದ್ದನ್ನು ಪಡೆದಾಗ, ಡಿಗ್ರಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಾಗ ಆ ಅಪ್ಪಟ ಬೆಳ್ಳಿಯ ಪದಕವನ್ನು ನೀಡುವ ಒಂದು ಸಂಸ್ಕೃತಿಯನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಮಹಿಳಾ ಸಮಾಜ
ಬಹಳ ಎತ್ತರಕ್ಕೆ ಬೆಳೆಯಲಿ ಮತ್ತು ಎಂದೆಂದಿಗೂ ಯಾವ ಒಂದು ರಾಜಕೀಯದ ವಿಶೇಷವಾಗಿ ಅದರಲ್ಲಿ ಮಧ್ಯ ಬರದಂತೆ ನೋಡಿಕೊಂಡು ಇದೇ ರೀತಿಯಾಗಿ ಉತ್ತೇಜಿತರಾಗಿ ನೀವು ಮುಂದುವರಿಸಿಕೊಂಡು ಹೋಗ್ತೀರಾ ಅಂತೇಳಿ ಈ ಪದಕವನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಎಂದೆಂದಿಗೂ ಈ ಮಹಿಳಾ ಸಮಾಜ ಎಲ್ಲ ರೀತಿಯಿಂದಲೂ ಈಗ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಾನು ಈಗಾಗಲೇ ಕುಂತು ಎಲ್ಲ ವರದಿಯನ್ನ ನಾನು ಮನವರಿಕೆ ಮಾಡಿಕೊಂಡಿದ್ದೇನೆ. ಇದಕ್ಕಾಗಿ ನಾವು ಚಿರಋಣಿಯಾಗಿರ್ತೇವೆ. ಪದ್ಮಶಾಲಿ ಸಮಾಜನ ನೀವು ಮೇಲಕ್ಕೆ ತರ್ತಾ ಇದ್ದೀರಿ, ನಿಮ್ಮಿಂದ ಸಾಧ್ಯ ಆಗ್ತಾ ಇದೆ. ಬೇರೆ ಎಷ್ಟೋ ಸಂಘ ಸಂಸ್ಥೆಗಳು ಇದ್ರೂ ಕೂಡ ಈ ಮಹಿಳಾ ಸಮಾಜದ ಹೆಸರು ಅತಿ ಎತ್ತರದಲ್ಲೇ ಇನ್ನೂ ಹೋಗಲಿ ಅಂತ ಹೇಳಿ ಇದೇ ರೀತಿ ನಡ್ಕೊಂಡು ಬರಲಿ. ನನ್ನ ಕೈಲಾದ ಸಹಾಯ ಕೂಡ ಈ ಒಂದು ಮಹಿಳಾ ಸಮಾಜಕ್ಕೆ ಮುಂದೆ ಮಾಡ್ತೇನೆ. ಈ ಒಂದು ಪದಕವನ್ನ ಸ್ವೀಕರಿಸಬೇಕಂತೇಳಿ ನಾವು ಕೋರ್ಕೊಳ್ತೇವೆ. ಏನು ಹೋಗ್ತಾ ಇದ್ದೀರಿ ನೋಡಿ ಒಳಗಡೆ. ಕಳೆದ ವರ್ಷದಿಂದ ಹೋಲ್ ಕರ್ನಾಟಕ ಸ್ಟೇಟ್ಗೆ ಒಬ್ರು ಅತ್ಯುತ್ತಮ ಮಹಿಳೆಯನ್ನು ನಾವು ಆಯ್ಕೆ ಮಾಡ್ತೀವಿ. ಸೇವೆ ಒಂದು ಕ್ಷೇತ್ರದಲ್ಲಿ ಅವರ ಮುಖ ಚಹರೆ ಮತ್ತು ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಷ್ಟಿಷ್ಟಲ್ಲ ಅಂತವರ ಪ್ರತಿ ವರ್ಷ ನಾವು ಅವ್ರನ್ನ ಗುರುತಿಸ್ತೇವೆ. ಈ ಸಾಲಿನಲ್ಲಿ ನಾವು ಕಂಡೆವು ಅತ್ಯುತ್ತಮ ಮಾಣಿಕ್ಯ, ಡೈಮಂಡ್, ಪಾದರಸ, ಇನ್ನು ಎಷ್ಟು ಹೇಳಿದ್ರು ಸಾಲದು. ನಮ್ಮ ಅಮ್ಮ ಗೀತಾ ಶ್ರೀನಿವಾಸ್ ಅವರಿಗೆ ಅವರು ಅವರ ಕುಟುಂಬದ ಜೊತೆಗೆ ಬಂದಿದ್ದಾರೆ. ಅವರಿಗೆ ಈಗ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನ, ಗೌರವ. ಅದಕ್ಕಿಂತ ಮುಂಚೆ ಅವರನ್ನು ನಾನು ಇಲ್ಲಿಗೆ ಗೀತಾ ಶ್ರೀನಿವಾಸ ಮೂರ್ತಿಯವರ ಕಿರುಪರಿಚಯ. ಶ್ರೀಯುತ ಮೊಳಕಾಲ್ ಶ್ರೀನಿವಾಸ ಮೂರ್ತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇವೆ. ಬನ್ನಿ ಸರ್, ತಾವು ಹಿರಿಯರು. ವಿದ್ಯಾಪಂಥದ ಶ್ರೇಷ್ಠರಾದ ಈಶ್ವರಪ್ಪ ಶಾಂತಮ್ಮನವರ ಮಗಳಾಗಿ ಜನಿಸಿ ತಮ್ಮ ಸಾಮಾಜಿಕ ಕಳಕಳಿಯಿಂದ ಕೂಡಿದ ಕ್ರಿಯಾಶೀಲತೆಯಿಂದಾಗಿ ಇಲ್ಲಿ ಹೆಸರು ಮಾಡಿದ್ದಾರೆ. ನೇಕಾರ ಕುಲವೃತ್ತಿಯ ಪದ್ಮಶಾಲಿ ಸಮುದಾಯದ ಶ್ರೀಮತಿ ಗೀತಾ ಅವರು ಬಾಲ್ಯ ಯೌವನಗಳನ್ನು ಬೆಂಗಳೂರಿನಲ್ಲಿ ಕಳೆದು ಡಿಪ್ಲೊಮಾ ಪದವಿ ಗಳಿಸಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಲ್ಲಿ ನಿಬಂಧಕರಾಗಿ ಕಾರ್ಯನಿರ್ವಹಿಸಿ
2008ರಲ್ಲಿ ನಿವೃತ್ತಿ ಹೊಂದಿ ಇಂದು ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಅವರ ಈ 76 ವಸಂತಗಳ ಜೀವನ ಯಾತ್ರೆ ಬಡತನ, ಸೋಲು, ಸವಾಲುಗಳಿಂದ ಕೂಡಿದುದಾಗಿದೆ. ಸೋಲನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮುಂದೆ ಬಂದವರು PUC ನಪಾಸಾದ ಕಾರಣವನ್ನೇ ಮುಂದಿಟ್ಟುಕೊಂಡು 1960ರ ದಶಕದಲ್ಲಿ ಅಂದಿನ ಖ್ಯಾತ ಕಲಾವಿದ AN ಸುಬ್ಬರಾಯರ ಶಿಷ್ಯೆಯಾಗಿ ಕುಂಚ ಕಲೆಯನ್ನು ಸಿದ್ಧಿಸಿಕೊಂಡವರು. ಆಗ ಅಂತಾರಾಷ್ಟ್ರೀಯ ಪ್ರಸಿದ್ಧ ಕಲಾವಿದ ಶ್ರೀ ರವಿವರ್ಮರು ಇವರ ಸಹಪಾಠಿ. ಇಂದು ಗೀತಾ ಮಾತೆಯವರು ಹಲವಾರು ಶ್ರೇಷ್ಠ ಕಲಾಕೃತಿಗಳನ್ನು ರಚಿಸಿ ಹಲವಾರು ಹಿರಿಯ ಕಿರಿಯರಿಗೆ ಸನ್ಮಾನವಾಗಿ ನೀಡಿದ್ದಾರೆ. ಸಾವಿರಾರು ಎಳೆಗಳನ್ನು ಕೂಡಿಸಿ ಅಂಗದ ಸೀರೆಯನ್ನು ನೇಯುವ ಕುಲಕ್ಕೆ ಸೇರಿದ ಗೀತಾ ಅವರು ತಮ್ಮ ಪದ್ಮಶಾಲಿ ಕುಲವನ್ನು ಹೆಸರಾದ ಶ್ರೀ ಮೊಳಕಾಲ್ಮೂರು ಶ್ರೀನಿವಾಸಮೂರ್ತಿಯವರನ್ನು 1979ರಲ್ಲಿ ವಿವಾಹವಾಗಿದ್ದಾರೆ. 100 ಜನರನ್ನು ಒಗ್ಗೂಡಿಸಿ ಸೇವೆ ಮಾಡುವ ಪದ್ಮಶಾಲಿ ನೌಕರರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸಮರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ವಿಕಲಚೇತನ ಮಕ್ಕಳ ಸೇವೆಯನ್ನು ಮಾಡುತ್ತಾ ಬಂದು ಕಳೆದ 4 ವರ್ಷಗಳಿಂದ ತಮ್ಮ ಪತಿಯೊಡಗೂಡಿ ನಮ್ಮ ಆಶ್ರಮ ಸಂಸ್ಥೆ ಕಟ್ಟಿ ಬೆಳೆಸುತ್ತಿದ್ದಾರೆ. ಮೊಳಕಾಲ್ಮೂರಿನಲ್ಲಿ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯುಕ್ತ ಶಾಲೆಯನ್ನು ತೆರೆದು 100 ಕುಟುಂಬಗಳ ಆಸರೆಗೆ ನಿಂತಿದೆ ಎಂಬುದನ್ನು ಹೇಳಲು ನಮಗೆ ಸಂತೋಷವಾಗಿದೆ. ತಮ್ಮ ಕಲಾಕೃತಿಗಳಲ್ಲಿ ಈ ದೇಶಗಳ ಸೌಂದರ್ಯವನ್ನು ನೀಡಿದ್ದಾರೆ. ಇವರ ಮಗಳು ನಿವೇದಿತಾ ಶ್ರೀನಿವಾಸಮೂರ್ತಿ ಅಮೆರಿಕಾದಲ್ಲಿ ನೆಲೆಸಿ ಆಕೆಯ ಮಕ್ಕಳು ಕೂಡ ಕಲಾ ಪ್ರಪಂಚದಲ್ಲಿ ನೈಪುಣ್ಯತೆ ಗಳಿಸಿರುವರು. ಅವರಿಗೆ ಶ್ರೀಮತಿ ಗೀತಾ ಅವರ ಪ್ರೇರಣೆಯಿಂದಲೇ ಅವರು ಕಲಾ ಕುಟುಂಬಕ್ಕೆ ಸೇರಿದವರು. ಇವರು ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆದಿರುವರು. ತಮ್ಮ ಬದುಕಿನ ಸಂಧ್ಯಾ ಕಾಲದಲ್ಲಿ ತಮ್ಮ ಮನೆಯಲ್ಲೇ ಸತ್ಸಂಗಗಳನ್ನು ನಡೆಸುತ್ತಾ ಸಂಗ್ರಹ ಸ್ಥಿತಿಯನ್ನು ದಾಟಿ ಸರಳ ಜೀವನವನ್ನು ನಡೆಸುತ್ತಿರುವ ಬಸಾಪತಿ ಈಶ್ವರಪ್ಪ ಗೀತಾ ಶ್ರೀನಿವಾಸಮೂರ್ತಿಯವರು ನಮ್ಮ ಪದ್ಮಶಾಲಿ ಕುಲದ ಕಣ್ಮಣಿ ಎಂಬ ಕಾರಣಕ್ಕೆ ಅವರಿಗೆ ಕರ್ನಾಟಕ ನೇಕಾರ ಪದ್ಮಶಾಲಿ ಸ್ತ್ರೀರತ್ನ ಎಂಬ ಪ್ರಶಸ್ತಿಯನ್ನು ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದಿಂದ 5 ವರ್ಷ ಗೌರವಾನ್ವಿತ ವ್ಯಕ್ತಿಯಾಗಿರುವ ಇವರಿಗೆ ನೀಡುತ್ತಿದ್ದೇವೆ. ಧನ್ಯವಾದಗಳು. ಸರ್ ಎಲ್ಲಿ ಫೋಟೋಗ್ರಾಫರ್ ಇದೆ ಸನ್ಮಾನ ಮಾಡ್ತಾ ಇದ್ದಾರೆ. ಶ್ರೀಮತಿ ಗೀತಾ ಶ್ರೀನಿವಾಸರವರು ಚಿತ್ರಕಲೆ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿರುವುದರಿಂದ ಕರ್ನಾಟಕ ಪದ್ಮಶಾಲಿ ಸ್ತ್ರೀರತ್ನ ಎಂಬ ಬಿರುದನ್ನು ಕೊಟ್ಟು ಗೌರವಿಸುತ್ತಿದ್ದಾರೆ. ಇದು ಬಹಳ ವಿಶೇಷವಾದ ಒಂದು ಅವಾರ್ಡ್ ಅಂತಾನೆ ಹೇಳ್ಬೋದು. ಕರ್ನಾಟಕ ಪದ್ಮಶಾಲಿ ಸ್ತ್ರೀರತ್ನ 2026 ಇದು ಬಹಳ ವಿಶೇಷವಾಗಿದೆ. ಪ್ರತಿ ವರ್ಷ ನಾವು ಇದೇ ತರ ಕರ್ನಾಟಕದಲ್ಲಿ ಒಬ್ಬರ ಲೇಡಿನ ಆಯ್ಕೆ ಮಾಡಿಬಿಟ್ಟು ಅವರ ಸಾಧನೆಗಳು ಗುರುತಿಸಿ ನಾವು ಆಯ್ಕೆ ಮಾಡಿ ಅವರಿಗೆ ಒಂದು ನಮ್ಮ ಮಹಿಳಾ ಸಮಾಜದ ವತಿಯಿಂದ ಸನ್ಮಾನವನ್ನು ಕೊಡ್ತಾ ಇದ್ದೇವೆ. ಈಗ ಇದನ್ನು ನಾವು ಅವರಿಗೆ ನೀಡಲಿದ್ದೇವೆ. ಫಸ್ಟ್ ಹೆಸರು ಯಾರು ಕೊಟ್ಟರು? ಸಾಂಸ್ಕೃತಿಕ ಕಾರ್ಯಕ್ರಮ ವಯಸ್ಸಿನಲ್ಲಿ ತಂದೆಯವರ ಬಳಿ ಹಾಡುಗಾರಿಕೆಯನ್ನು ಹಾಗೂ ತಾಯಿಯವರ ಬಳಿ ವೀಣಾ ವಾದನವನ್ನು ಹಾಗೂ ಅಣ್ಣರವರಾದ ಶ್ರೀ ವಿದ್ವಾನ್ ಅನಂತೂರವರ ಬಳಿ ಪಿಟೀಲು ವಾದನವನ್ನು ಅಭ್ಯಾಸ ಮಾಡುತ್ತಿದ್ದರು.
ತಂದೆಯವರ ಅಗಲಿಕೆಯ ನಂತರ ಶ್ರೀ ವಿದ್ವಾನ್ ಬಾಲಕೃಷ್ಣಪ್ಪನವರ ಬಳಿ ಸಂಗೀತಾಭ್ಯಾಸವನ್ನು ಮುಂದುವರಿಸಿದರು. ನಂತರ ಶ್ರೀ ವಿದ್ವಾನ್ MS ಗೋವಿಂದಸ್ವಾಮಿ ಹಾಗೂ ಶ್ರೀ ವಿದ್ವಾನ್ ಯಶಸ್ವಿ ಹಾಗೂ ಗುರು ಶ್ರೀ ವಿದ್ವಾನ್ ಸೇಲಂ ಸುಂದರೇಶನ್ ಅವರ ಬಳಿಯೂ ಸಹ ಸಂಗೀತಾಭ್ಯಾಸವನ್ನು ಮುಂದುವರಿಸಿದರು. ವಿದ್ವಾನ್ ಪದವಿಯನ್ನು ಪಡೆದಿರುವ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಅನೇಕ ಸಭಾ ಕಚೇರಿಗಳಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಹಲವಾರು ಹೊರ ದೇಶಗಳಲ್ಲೂ ಸಹ ಪಿಟೀಲನ್ನು ನುಡಿಸಿರುವರು. ಕರ್ನಾಟಕ ಸರ್ಕಾರ ನಡೆಸುವ ಸಂಗೀತ ಪರೀಕ್ಷೆಗಳಲ್ಲಿ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಇವರ ಅಕ್ಕನವರ ಜೊತೆಗೂಡಿ ಯಲಹಂಕದಲ್ಲಿ 40 ವರ್ಷಗಳಿಂದಲೂ ಶ್ರೀ ವಾಣಿ ಸಂಗೀತ ಕಲಾ ಶಾಲೆಯನ್ನು ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳನ್ನು ಹಾಡುಗಾರಿಕೆ ಹಾಗೂ ಪಿಟೂಲು ವೀಣಾ ವಾದನಗಳಲ್ಲಿ ತೊಡಗಿಸುತ್ತಾ ಇವರ ಜೀವನವನ್ನು ಸಂಗೀತಕ್ಕಾಗಿ ಮುಡುಪಾಗಿ ಇಟ್ಟಿರುವರು. ನಮಸ್ತೆ. ಅವ್ರ ಫ್ಯಾಮಿಲಿ ಅವರು ಇದ್ರೆ ಬನ್ನಿ ಎಲ್ಲರೂ. ಅವ್ರ ಫ್ಯಾಮಿಲಿ ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ರಾಘವಿ ಎನ್ ದೊಡ್ಡಬಳ್ಳಾಪುರ ಅವ್ರು ರೆಡಿ ಇದ್ದಾರಾ ಸಾಂಸ್ಕೃತಿಕ ಡ್ಯಾನ್ಸ್ಗೆ? ಎಲ್ಲಿದ್ದಾರೆ? कंठेनालम्बये गीतम् हस्तेन अर्धं प्रदर्शयेत् चक्षुभ्यां दर्शयेत् भावम् पादाभ्यां ताळम् आचरेत् కొలువైయున్నాడే దేవదేవుడు కొలువైయున్నాడే దేవదేవుడు కొలువైయున్నాడే కొలువైయున్నాడే కోటి సూర్య ప్రకాశుడే కొలువైయున్నాడే కోటి సూర్య ప్రకాశుడే పరరాజు పరవాడే వనిత మోహనాకుడే కొలువైయున్నాడే వైకుంఠమది చిరువర కంకణముల మరత్నలు వంకన మణిరు సుత వంకన
ಸತ್ವರ ಚೇತನೊದರಿಂದ ಧನ್ಯವಾದಗಳು. ಸುರಭಿ ಸೋಮಶೇಖರ್ ಬಹಳ ಚೆನ್ನಾಗಿ ಆಡಿದ್ದಾರೆ. ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳು. ಈಗ ಮೂವತ್ತನೇ ವಾರ್ಷಿಕೋತ್ಸವದ ಮಹಾಸಭೆ. ಈಗಾಗಲೇ ನಾನು ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರ ಮಂಡನೆ ಮಾಡಿದ್ದೇನೆ. ಈ ವಿಚಾರಕ್ಕೆ ಯಾರಾದ್ರೂ ಇಬ್ಬರು ಲೇಡೀಸು ಅನುಮೋದನೆ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಯಾರಾದ್ರೂ? ಶೈಲಜಾ. ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದಲ್ಲಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈಗ ರೈತ ಮಹಿಳೆ ಶ್ರೀಮತಿ ಜಿಂಕಾ ಭವ್ಯಾಟಿಯಾರ್ ಇವರ ಕಿರು ಪರಿಚಯ. ರೈತ ದೇಶದ ಬೆನ್ನೆಲುಬು. ಈ ಮಾತು 100ಕ್ಕೆ 100 ಸತ್ಯ. ನಾವೆಲ್ಲ ನೆಮ್ಮದಿಯಾಗಿ ಇದ್ದೇವೆ ಎಂದರೆ ಅದಕ್ಕೆ ಕಾರಣ ರೈತ. ಹೊಟ್ಟೆ ತುಂಬ ಊಟ ಸಿಗೋದು ರೈತನ ಪರಿಶ್ರಮದಿಂದ. ನೆಮ್ಮದಿಯಾಗಿ ನಿದ್ದೆ ಬರುವುದು ಊಟ ಇದ್ದರೆ ಮಾತ್ರ. ಅದರಲ್ಲೂ ವಿಶೇಷ ಏನೆಂದರೆ ಪುರುಷ ರೈತ ಸಾಮಾನ್ಯವಾದ ವಿಷಯ, ಆದರೆ ರೈತ ಮಹಿಳೆ ಎಂದರೆ ವಿಶೇಷವೋ ವಿಶೇಷ. ಅದರಲ್ಲೂ ನಮ್ಮ ಪದ್ಮಶಾಲಿ ಜನಾಂಗದಲ್ಲಿ ರೈತರು ಇದ್ದಾರೆ ಎಂದರೆ ನಂಬೋಕೆ ಆಗಲ್ಲ ಮತ್ತು ಹೆಮ್ಮೆ ಕೂಡ. ಶ್ರೀಮತಿ ಜಿಂಕಾ ಭವ್ಯಾಟಿಯಾರ್, ಊರು ಕೊಡಿಯಾಲ, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಎಂದರೆ ಎಲ್ಲಿಲ್ಲದ ಸಂತೋಷ. ಶ್ರೀಮತಿ ಭವ್ಯಾರವರು ಪದ್ಮಶಾಲಿ ರೈತ ಮಹಿಳೆ ಎಂದರೆ ಎಷ್ಟು ಶಕ್ತಿಯುತ ಪದ ಅಲ್ಲವೇ. ಭವ್ಯ ಅವರ ಪತಿಯವರು ಶ್ರೀ ನಾಗರಾಜ್ ಅಂತ. ಇವರು ಜಿಂಕಾ ಮನಚನದವರೆಂದು ಹೇಳಲು ಹರ್ಷಿಸುತ್ತೇನೆ. ಏಕೆಂದರೆ ನಾನು ಕೂಡ ಜಿಂಕಾ ಮನೆ ಹೆಣ್ಣುಮಗಳು ಮತ್ತು ನಮ್ಮ ತಾಯಿ ಮನೆ ಕೂಡ ಮಂಡ್ಯ. ಭವ್ಯರವರು ತಮ್ಮ ಪತಿಯ ಜೊತೆಗೆ ಟೈಲರ್ ಕೆಲಸ ಕೂಡ ಮಾಡುತ್ತಾರೆ. ಇವರಿಗೆ 2 ಮಕ್ಕಳು, ಯದುನಂದನ ಮತ್ತು ಹರ್ಷವರ್ಧನ. ಇವರಿಬ್ಬರು ಇನ್ನು ಓದುತ್ತಿದ್ದಾರೆ. ಅವರ ಓದು ಅಪ್ಪ ಅಮ್ಮನ ಪರಿಶ್ರಮದ ಬೆವರು. ಮಕ್ಕಳಿಗೆ ಯಶಸ್ಸಿನ ಬುನಾದಿಯಾಗಲಿ ಎಂದು ಆಶೀರ್ವದಿಸುತ್ತಾ ಅವರ ಕುಟುಂಬ ಸುಖ ಸಂತೋಷದಿಂದ 100 ಕಾಲ ಬಾಳಲಿ ಎಂದು ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜ ಹೃದಯಪೂರ್ವಕವಾಗಿ ನಡೆಸುತ್ತದೆ. ದೇಶದ ಬೆನ್ನೆಲುಬಾಗಿರುವ ಇಂಥ ರೈತ ಮಹಿಳೆ ಶ್ರೀಮತಿ ಭವ್ಯಾರವರಿಗೆ ಇಂದು ನಮ್ಮ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದಿಂದ ಪುಟ್ಟ ಸನ್ಮಾನ ಹಾಗೂ ಗೌರವ. ಆವಾಗ ಮನೆಯಲ್ಲಿ ಹೋಗಿ ನೀವು ಅದನ್ನು ಚೆಕ್ ಮಾಡಿ, ದಯವಿಟ್ಟು ಮಾಡಿ. ಅದನ್ನು ಹಾಡಿಸಿದರು ಶ್ರೀಮತಿ ಡಾಕ್ಟರ್ ಜಾನಕಿಯವರು ಯಶಸ್ವಿಯಾಗಿ ಎಲ್ಲರಿಗೂ ಸಂತೋಷ. ಎಲ್ಲ ಮಹಿಳೆಯರಿಗೆ ಗಿಫ್ಟ್ ದಯವಿಟ್ಟು ಸ್ವೀಕಾರ ಮಾಡಿ. ಅದರಲ್ಲಿ ಯೂಟ್ಯೂಬ್, ಈಗ ಅಕ್ಕ ಹೇಳಿದಾಗೆ ಅಲ್ಲಿ ಸ್ಟಿಕರ್ನ ಸ್ಕ್ಯಾನ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅವರು ಗಾಯನ ಬರ್ತದೆ. ಬಹಳ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು
ಕೇಳ್ಕೊತಾ ಇದ್ದೀನಿ. ಏನಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ? ಯಾಕೆಂದ್ರೆ ಜಾನಕಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮೆಲ್ಲರ ಮೇಲೆ ಒಂದು ಪ್ರೀತಿ ಇದೆ, ಅದಕ್ಕೆ ಅವ್ರದ್ದು ಈ ಒಂದು ಯೂಟ್ಯೂಬ್ ಕಾರ್ಯಕ್ರಮ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಓಕೆನಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ? ಓಕೆ. ಈಗ ಪವಿತ್ರ ಬೆಂಗಳೂರು ಅವರಿಂದ ನವಾವರಣ ಭರತನಾಟ್ಯ.
ಕುಮಾರಿ ಪವಿತ್ರ ಬಹಳ ಚೆನ್ನಾಗಿ ಹಾಡಿದ್ರಲ್ಲ, ಎಲ್ಲರಿಗೂ ಖುಷಿ ಆಯ್ತಾ? ಮನಸ್ಸು ಸಂತೋಷ ಆಯ್ತಾ? ಈಗ ಅವ್ರಿಗೆ ನಮ್ಮ ಸಮಾಜದ ವತಿಯಿಂದ ಒಂದು ಗೌರವ ಅರ್ಪಣೆ. ಈಗ ರಾಘವಿ ಎನ್ ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ಐಗಿರಿ ನಂದಿನಿ ಹಾಡಿಗೆ ಅವರು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾರೆ. ಚೈತನ್ಯ, ಪ್ಲೀಸ್ ಕಮ್ ಆನ್ ಡಯಾಸ್. ಚಪ್ಪಾಳೆ ದಯವಿಟ್ಟು. ಈಗ ರಾಘವಿ ಎನ್ ದೊಡ್ಡಬಳ್ಳಾಪುರ ಐಗಿರಿ ನಂದಿನಿ ಹಾಡಿಗೆ ಅವರು ಡ್ಯಾನ್ಸ್ ಮಾಡಲಿದ್ದಾರೆ. ಥ್ಯಾಂಕ್ ಯು ಪವಿತ್ರ. Viva
ಚಪ್ಪಾಳೆ ದಯವಿಟ್ಟು. ಸಮಾಜ ಸೇವಕಿ ಲಯನ್ ಪ್ರಭಾವತಿ ಅವರು ಬರಬೇಕು ದಯವಿಟ್ಟು. ಚಂಪಕಾವತಿ ಅಂತ ನಾಗರಬಾವಿಯಿಂದ ಬಂದಿದೆ. 2ನೇ ಲಕ್ಕಿ ದೀಪ ಅವರಿಗೆ ಸಿಕ್ಕಿದೆ. ಚಪ್ಪಾಳೆಯೊಂದಿಗೆ ಅವರಿಗೆ AMC ಕುಕ್ವೇರಿಂದ ಅವರಿಗೆ ಗಿಫ್ಟ್ ಕೊಟ್ಟಿದೆ. ಥ್ಯಾಂಕ್ ಯು. ಆಡಿದ್ದಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಒಂದು ಗೌರವಾರ್ಪಣೆ. ಸುರಭಿ ಸೋಮಶೇಖರ್ಗೆ ಈಗ ಸಮಾಜದ ವತಿಯಿಂದ ಗೌರವಾರ್ಪಣೆ. ಪ್ರಭಾವತಿ ಮೇಡಮ್ ಬಗ್ಗೆ 1-2 ಸಾಲುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹೆಣ್ಣು ಮಕ್ಕಳು ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮಾಡುವುದೇ ವಿರಳ. ಅದರಲ್ಲೂ ನಮ್ಮ ಸಮಾಜ ಪದ್ಮಶಾಲಿ ಸಮಾಜದಲ್ಲಿ ಕೆಲಸ ಸಿಗುವುದೇ ಕಷ್ಟ. ಅದರಲ್ಲೂ ಬೆರಳಿಕೆ ಸಂಖ್ಯೆ. ಈ ಬೆರಳಿಕೆ ಸಂಖ್ಯೆಯಲ್ಲಿ ಶ್ರೀಮತಿ ಪ್ರಭಾವತಿ ಅವರು ಒಬ್ಬರಾಗಿರುವುದು ಶ್ಲಾಘನೀಯ. ಶ್ರೀಮತಿ ಪ್ರಭಾವತಿರವರ ತಂದೆ ನ್ಯಾಯಂ ಗಿರಿಯಪ್ಪ ಹಾಗೂ ತಾಯಿ ವಿಮಲಮ್ಮ. ಶ್ರೀಮತಿ ಪ್ರಭಾವತಿರವರು ಬಗ್ಗೆ ಮಾತನಾಡಲು ವಿಷಯಗಳು ಬೆಟ್ಟದಷ್ಟಿದೆ. ಆದರೆ ಸಮಯದ ಅಭಾವದಿಂದ ಮುಖ್ಯವಾದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಪ್ರಭಾವತಿರವರು ಸ್ಟೆನೋಗ್ರಾಫರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕೆ ಸೇರ್ಪಡೆಯಾಗಿ ಸುಮಾರು 33 ವರ್ಷ 7 ತಿಂಗಳು ಸುದೀರ್ಘವಾದ ಸರ್ಕಾರಿ ಸೇವೆ ಮಾಡಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಚಪ್ಪಾಳೆ. ಇದು ಒಂದು ಸಾಧನೆ ಅಂತ ಹೇಳಬಹುದು. ನಿವೃತ್ತಿಯಾದ ನಂತರವೂ ಇವರು ಸುಮ್ಮನೆ ಕುಳಿತಿಲ್ಲ. ಏನಾದರೂ ಸಮಾಜ ಸೇವೆ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಪ್ರಸ್ತುತ ಲಯನ್ಸ್ ಕ್ಲಬ್ ಕಲ್ಪತರುಗೆ ಪ್ರೆಸಿಡೆಂಟ್ ಆಗಿದ್ದಾರೆ ಹಾಗೂ ಸಿವಿಕ್ ಲೀಡರ್ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದಾರೆ ಹಾಗೂ ರಕ್ಷಣಾ ವೇದಿಕೆಯ ಸದಸ್ಯರಾಗಿದ್ದಾರೆ. ಸುಮಾರು ಸಂಸ್ಥೆ ಸಂಘ ಸಮಾಜಗಳಲ್ಲೂ ಇವರು ಬಹಳ ಹೆಸರುವಾಸಿಯಾಗಿದ್ದಾರೆ ಹಾಗೂ NGOಗಳಿಂದಲೂ ಸಹ ಅವರ ಸೇವೆಯ ಉಡುಗೊರೆ ಸೇವೆ ಮೆಚ್ಚಿ ಸನ್ಮಾನಿತರಾಗಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ಇವರು ಕೊಡುವ ಸೇವೆಯ ಉಡುಗೊರೆ. ನಮ್ಮ ಸಮಾಜದ ನಕ್ಷತ್ರ ಬಿಂದು ಅಂತಲೂ ಹೇಳಬಹುದು. ಇವರ ಮಗಳು ಸಹ ವೈದ್ಯಕೀಯ ಕ್ಷೇತ್ರದಲ್ಲಿ ಡೆಂಟಿಸ್ಟ್ ಆಗಿದ್ದಾರೆ. ಇವರು ಗಂಡು ಮಕ್ಕಳು ಉನ್ನತ ಸ್ಥಾನಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪತಿ ಶ್ರೀ ಹೊನ್ನ ನಾಗರಾಜು ಅವರು
ದೇವರು ಇವರ ಕುಟುಂಬವನ್ನು ಸದಾಕಾಲ ಚೆನ್ನಾಗಿರಲಿ ಎಂದು ಕರ್ನಾಟಕ ಪದ್ಮಶಾಲಿ ಸಮಾಜವು ಆಶಿಸುತ್ತದೆ. ಇವರಿಗೆ ಅನೇಕ ಬಿರುದುಗಳು ಕೂಡ ಬಂದಿದೆ. ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರ ಪ್ರಶಸ್ತಿ ಮೈಸೂರು, ಚಪ್ಪಾಳೆ. ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಚಪ್ಪಾಳೆ. ಕೃಷ್ಣದೇವರಾಯ ರಾಷ್ಟ್ರೀಯ ಪ್ರಶಸ್ತಿ. ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೂ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದಲೂ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜಿಲ್ಲಾ ಮಟ್ಟ ಸಾಹಿತ್ಯ ಪರಿಷತ್ ಮೈಸೂರು ಇಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಪಡೆದಿದ್ದಾರೆ. ಇವರು ದೇವರು ಆಯು ಆರೋಗ್ಯ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮ ಕರ್ನಾಟಕ ಪದ್ಮಶಾಲಿ ಸಮಾಜವು ಆಶಿಸುತ್ತದೆ. ಧನ್ಯವಾದಗಳು. ಈಗ ಯಾವಾಗ್ಲೂ ನ್ಯೂ ಸಾಂಗ್ಸ್ ಏನಾ, ಓಲ್ಡ್ ಸಾಂಗ್ಸ್ ಆಡೋಣ? ಅಯ್ಯೋ ಅತ್ತೆ, ಯಾವಾಗ್ಲೂ ಹಳೆ ಸಾಂಗ್ಸ್ ಆಡಿ ಬೋರ್ ಆಗೋಗಿದೆ. ಸೊ ನ್ಯೂ ಸಾಂಗ್ಸ್ ಆಡೋಣ. ಓಲ್ಡ್ ಇಸ್ ಗೋಲ್ಡ್, ಏನಂತೀರಾ? ಆಯ್ತು, ನೀವ್ ಓಲ್ಡ್ ಸಾಂಗ್ಸ್ ಆಡಿ, ನಾನು ನ್ಯೂ ಸಾಂಗ್ಸ್ ಆಡ್ತೀನಿ. ಓಕೆನಾ? ಓಕೆ. అయ్యయ్యో నెంజిల రాగి కరిమిడిల కలవాణి కన్నలు కన్నతో కన్నల ఒడకి చిరికెల కన్న కళ్యాణి నిన్న భారత పుల్లి ఎన్నని కుడిదిల కళ్ళిల నిరగదు కయ్యిల వలగదు కాలిల పులిసిది ఎన్నని కుడికి అరయిల ఎరజన పరకటి కిటకు ముళనికిత మోహనల నపటి ఎಳುగు కొక్కల నీయరుతి నోట తుమ్మల కొట్ట జంగదు పండకెల నొక్కల నీయరుతి ದೂರದಿಂದ ಬಂದಂತ ಸುಂದರ
ಮಾಡೋದು? ಎಷ್ಟು ಸೂಪರ್ ಆಗಿದೆ ಅಲ್ವಾ ಅದನ್ನು? ಹ್ಞೂ ಅತ್ತೆ, ಹೌದು. ಹಾಗಾದ್ರೆ ಇಬ್ರು ಜೊತೆಲಿ ಡ್ಯಾನ್ಸ್ ಮಾಡೋಣ. ಹಾ, ಹೇಗಿತ್ತಪ್ಪ? ಎಂಜಾಯ್ ಮಾಡ್ತಾ ಎಲ್ಲರೂ? ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ? ವಾಟ್ ಯು ಸೇ? ಯೆಸ್ ಯೆಸ್. ಥ್ಯಾಂಕ್ ಯು ವೆರಿ ಮಚ್. ಸಮಾಜದ ವತಿಯಿಂದ ಅವರಿಗೆ ಒಂದು ಕಿರುಕಾಣಿಕೆ. ಈಗ ಸ್ವಯಂ ಉದ್ಯೋಗಿ ಶಾಂತಕುಮಾರಿ ಅವರು ಬರಬೇಕು ವೇದಿಕೆ ಮೇಲೆ, ಹೇಳ್ಕೊಳ್ತಾ ಇದ್ದೀನಿ. ಶಾಂತಕುಮಾರಿ ಅವರು ವೇದಿಕೆ ಮೇಲೆ ಬರಬೇಕು. ಯಾರಾದ್ರೂ ಲೇಡೀಸ್ ಕರ್ಕೊಂಬನ್ನಿ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರಗಳು. ನಾನು ಜಿಂಕಾ ಕನಕಲಕ್ಷ್ಮಿ, ಕರ್ನಾಟಕ ಪದ್ಮಶಾಲಿ ಸಮಾಜದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತೇನೆ. ಶ್ರೀಮತಿ ಗೋಲ್ಡ್ ಪದ್ಮಶಾಲಿ ಶಾಂತಕುಮಾರಿ ಅವರ ಬಗ್ಗೆ ಪರಿಚಯ ನೀಡಲಿದ್ದೇನೆ. ಪ್ರತಿ ಹೆಣ್ಣು ಸ್ವಾವಲಂಬಿ ಯಾಗಿರಲು ಇಷ್ಟಪಡುತ್ತಾಳೆ. ಅವಳು ತನ್ನ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಾಳೆ. ಪ್ರತಿ ಹೆಣ್ಣು ಸ್ವಾವಲಂಬಿ ಆಗಿರಲು ಇಷ್ಟಪಡುತ್ತಾಳೆ. ಅವಳು ತನ್ನ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಾಳೆ. ಹಿಂದೂ ಸನಾತನ ಧರ್ಮ ಅಂದರೆ ಸಂಸಾರದಲ್ಲಿ ಸರಿದೂಗಿಕೆ ಮಾಡಿಕೊಂಡು ಹೋಗುತ್ತಾಳೆ. ಅವಳ ಪಾತ್ರ ಅಪಾರವಾದದ್ದು. ಹೆಣ್ಣು ಬರೀ ಅಡಿಗೆ ಮನೆಗೆ ಸೀಮಿತವಲ್ಲ. ಹೆಣ್ಣಿನ ಬುದ್ಧಿ ಚಾತುರ್ಯ ಒಂದು ಪಾಲು ಪುರುಷರಿಗಿಂತ ಒಂದು ಪಟ್ಟು ಹೆಚ್ಚು. ಅವಳು ಈಗಿನ ನಾರಿ. ತಾಂತ್ರಿಕ ಜಗತ್ತು, ಸಾಮಾಜಿಕ ಜಗತ್ತು ಪಾತ್ರಗಳಲ್ಲಿ ಗೆದ್ದು ಬಂದವಳು. ಸಂಸಾರ ಸಮಾನತೆಯ ಬೃಂದದಲ್ಲಿ ಅವಳು ಸಹ ಕೆಲಸ ಮಾಡಿ ದುಡಿಯುತ್ತಾಳೆ. ಗಂಡ ಮಕ್ಕಳು ಚೆನ್ನಾಗಿರಬೇಕೆಂದು ಆಶಿಸುತ್ತಾಳೆ. ಈ ಕ್ಷೇತ್ರದಲ್ಲಿ ಸಾಕ್ಷಿಯಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ಪದ್ಮಶಾಲಿ ಗೋಲ್ಡ್ ಶಾಂತಕುಮಾರಿ. ಶಾಂತಕುಮಾರಿ ಮಂಗಿರಿ ಮನೆತನಕ್ಕೆ ಮದುವೆಯಾಗಿ ಶ್ರೀ ಪದ್ಮಶಾಲಿ ಗೋಲ್ಡ್ ರಾಘವೇಂದ್ರ ಜೊತೆಗೆ ಸುಖ ಸಂಸಾರ ಮಾಡಿ ಇಬ್ಬರ ಮಕ್ಕಳ ತಾಯಿಯಾಗಿರುತ್ತಾರೆ. ಮಗಳು ಹರ್ಷಿತಾ ನಾಗ್, ಮಗ ನಮನ್ ನಾಗ್. ಇಬ್ಬರು ಇನ್ನೂ ಓದುತ್ತಿರುತ್ತಾರೆ. ಈಗ ಪ್ರಸ್ತುತ ಶ್ರೀಮತಿ ಶಾಂತಕುಮಾರಿ ಸಿಂಗಲ್ ಪೇರೆಂಟ್ ಆಗಿದ್ದು ಮಕ್ಕಳನ್ನು ನೋಡಿಕೊಂಡು ಕುಟುಂಬದಲ್ಲಿ ಮನೆಯ ಜವಾಬ್ದಾರಿ ನೇಗಿಲು ತರಹ ಹೊತ್ತುಕೊಂಡು
ಕೊಂಡಿರುತ್ತಾರೆ. ಈ ಧೈರ್ಯ ಸಾಹಸ ಹೇಗೆ ಬರಬೇಕು ಹೇಳಿ? ಅವರು ಒಂದು ಆತ್ಮವಿಶ್ವಾಸ, ನಾನು ದುಡಿಯಬೇಕು, ನಾನು ನನ್ನ ಮಕ್ಕಳನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು ಎಂದು ನಿರ್ಧಾರದಿಂದ ಸ್ವತಂತ್ರವಾಗಿ ಡ್ರೈ ಕ್ಲೀನರ್ ಫಾರ್ ಪರ್ಫೆಕ್ಟ್ ಲಾಂಡ್ರಿ ಒಂದನ್ನು ಮಾಡಿ ತನ್ನ ಕಾಲಿನ ಮೇಲೆ ತಾನು ನಿಂತು ಯಾರ ಸಹಾಯವಿಲ್ಲದೆ ಬದುಕು ಎಂದರೇನೆಂದು ನಿರೂಪಿಸಿದರು. ಫೆಬ್ರವರಿ 2023 ಶಕುಂತಲಾ ಇಂಡಸ್ಟ್ರೀಸ್ ಹೊಸೂರು ಇವರ ಫರ್ಮ್ ಇದೆ. 10 ವರ್ಷ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ಮಾಡಿರುತ್ತಾರೆ. 3 ವರ್ಷ ಫರ್ಮ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಾರೆ ಶ್ರೀಮತಿ ಶಾಂತಕುಮಾರಿ. ಅವರಿಗೆ ಮಹಿಳಾ ಸಮಾಜದ ವತಿಯಿಂದ ಸಹಾಯ ಹಸ್ತ ಯಾವಾಗಲೂ ಇದ್ದೇ ಇರುತ್ತೆ. ಆಗ ಅವರಿಗೆ ದೇವರು ಆಯುಷ್, ಶಕ್ತಿ, ಶಾಂತಿಯನ್ನು ನೀಡಲಿ, ಇದೇ ರೀತಿ ಇತರ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಲಿ ಎಂದು ಹೇಳುತ್ತಾ ಅವರಿಗೆ ಸಮಾಜದ ವತಿಯಿಂದ ಗೌರವಾರ್ಪಣೆ. ನೆಕ್ಸ್ಟ್ ಲಕ್ಕಿ ಲೇಡಿ ದಿವ್ಯಾ ಡಿ ಅಂತ. ಫೋನ್ ನಂಬರ್ 8866776639. ಯಾರು ದಿವ್ಯಾ ಡಿ? ಇನ್ನೂ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಸ್ಯಾರೀಸು, ರೇಷ್ಮೆ ಸೀರೆಗಳು, ಎಲ್ಲ ಥರ ಸೀರೆಗಳು ಬಸವೇಶ್ವರ ನಗರದಲ್ಲಿ ಇದ್ದಾರೆ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲರೂ ಅದನ್ನು ಪ್ರೋತ್ಸಾಹ ಮಾಡಿ. ಅವರ ಒಂದು ಅಂಗಿನ ಪ್ರೋತ್ಸಾಹ ಖರೀದಿ ಮಾಡಿದಾಗ ಪ್ರೋತ್ಸಾಹ ಆಗುತ್ತೆ, ನಮಗೂ ಕಡಿಮೆ ಬೆಲೆಗೆ ಸಿಗುತ್ತೆ. ಧನ್ಯವಾದಗಳು. ಗೀತಾ ಮತ್ತು ಗ್ರೂಪ್ ಇಂದ ಯಕ್ಷಗಾನ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲ ಭರತನಾಟ್ಯಮು ಮತ್ತು ಕ್ಲಾಸಿಕ್ ಡ್ಯಾನ್ಸು, ಫಿಲಮ್ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ಗಳು ಎಲ್ಲ ನೋಡ್ತಾ ಇರ್ತೀವಿ. ಯಕ್ಷಗಾನ ಅಂದ್ರೆ ಬಹಳ ವಿಭಿನ್ನವಾದ ಒಂದು ನೃತ್ಯ. ಅದನ್ನು ಈಗ ನಮ್ಮನ್ನು ಮನರಂಜಿಸಲಿದ್ದಾರೆ ಈ ಒಂದು ತಂಡ ಎಲ್ಲಿಂದ ಬಂದಿದೆ ಗೊತ್ತಾ? ಮಂಡ್ಯ ಜಿಲ್ಲೆಯಿಂದ. ಚಪ್ಪಾಳೆ.
ಸಮಾಜದ ವತಿಯಿಂದ ಅವರಿಗೆ ಗೌರವಾರ್ಪಣೆ ಕಿರು ಕಾಣಿಕೆಯನ್ನು ಕೊಟ್ಟು ನಾವು ಗೌರವಿಸ್ತಾ ಇದ್ದೀವಿ. ಈಗ ಶಿಕ್ಷಕಿ ಕ್ಷೇತ್ರದಲ್ಲಿ ಆರ್ ವಿ ಭಾರತಿ ಅವ್ರು ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿ ಅವರು ಬಂದಿದ್ದಾರೆ, ದಯವಿಟ್ಟು ಬರಬೇಕು. ಅಣ್ಣ ಅವ್ರು ಬಂದಿದ್ದಾರೆ.